ಹೇ ಫೇಮ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆ ಗೊತ್ತಿರೋ ಥರ ನಾನು ಬೀದರಲ್ಲಿದ್ದೀನಿ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸೀನಿಯರ್ಸ್ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗುರುದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ರೆಡಿಯಾಗಿ 1 o'clock ಟ್ರೈನ್ ಇರೋದ್ರಿಂದ ಬೇಗ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಚೆಕ್ಔಟ್ ಮಾಡ್ಕೊಂಡು ಹೋದ್ವಿ. ಸೊ ಇನ್ನೇನು ಗುರುದ್ವಾರನ ರೀಚ್ ಆಗಿದ ತಕ್ಷಣ ದ ವ್ಯೂ ವಾಸ್ ವೆರಿ ಗುಡ್. ಮತ್ತು ಇಲ್ಲಿ ಒಂದು ರೂಲ್ ಇದೆ ದ್ಯಾಟ್ ಗರ್ಲ್ಸು ಬಾಯ್ಸು ಯಾರೇ ಇದ್ರೂ ವಿ ಶುಡ್ ಟೈ ಆರ್ ಹೆಡ್ ಯೂಸಿಂಗ್ ವೇಲ್ ಆರ್ ಸಮ್ ನ್ಯಾಪ್ಕಿನ್. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನಾಟ್ ಟು ವರಿ, ಅಲ್ಲಿ ಕ್ಲಾತ್ ಯಾವುದಾದ್ರೂ ಇರುತ್ತೆ ಅದನ್ನು ಕಟ್ಕೊಬೋದು. ಸೊ ನಾನು ಅಲ್ಲಿದ್ದಿದ್ದು ಕ್ಲಾತ್ನೇ ಕಟ್ಕೊಂಡೆ, ವಿಚ್ ವಾಸ್ ವೆರಿ ಗುಡ್. ಆಮೇಲೆ ಫೋಟೋಸು ವೀಡಿಯೋಸ್ ಯಾವುದೂ ಇರಲ್ಲ, ಯಾವುದೂ ಅಲೋ ಮಾಡಲ್ಲ. ಸೊ ನಾನು ಗೊತ್ತಿಲ್ದಿರ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ಒಂಥರ ಸ್ವ್ಯಾಗಾಗಿರುತ್ತೆ ಲುಕ್ಕು. ಹೋಗ್ತಾ ಇದ್ದಂಗೆ ಒಳಗೆ ನಿಮಗೆ ವಾಟರ್ ಇರುತ್ತೆ. ಸೊ ನಿಮ್ಮ ಕಾಲು ಕೈನ ಡಿಪ್ ಮಾಡಿಕೊಂಡು ಆಮೇಲೆ ಸ್ಟೆಪ್ಸ್ ಹತ್ಕೋಬೇಕಾಗತ್ತೆ. ಸೊ ಅಲ್ಲಿ ಆ ಸ್ಟೆಪ್ಸ್ ಹತ್ರ ಕೂಡ ಫೋಟೋಸ್ ತೊಗೊಳೋದಕ್ಕೆ ಬಿಡಲ್ಲ ಗೈಸ್, ಅಷ್ಟು ಸ್ಟ್ರಿಕ್ಟ್ ಇದ್ದಾರೆ. ಕೋಲ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಅವರು ಮೇಯ್ನಾಗೆ ಪೂಜೆ ಮಾಡೋದು ಅಂದರೆ ಕತ್ತಿ ಆಮೇಲೆ ಎಕ್ವಿಪ್ಮೆಂಟ್ಸ್ನ ಜಾಸ್ತಿ ಪೂಜೆ ಮಾಡ್ತಾರೆ ಗೈಸ್. ನಾನು ಅದನ್ನೊಂದು ತಿಳ್ಕೊಂಡೆ ಒಳಗೆ ಹೋಗಿದ ತಕ್ಷಣ. ಸೊ ತುಂಬ ಚೆನ್ನಾಗಿದೆ, ಬಟ್ ಒಳಗಂತೂ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಸೊ ಅದನ್ನು ನೋಡಿಕೊಂಡು ಆಚೆ ಬರ್ತಾ ಇದ್ದಂಗೆ ಪ್ರಸಾದ ಎಲ್ಲ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ಕಡೆ ಸೇಮ್ ಅದೇ ಥರ ಒಂದು ಪಕ್ಕದಲ್ಲೇ ಇತ್ತು ಗೈಸ್. ಸೊ ಅದನ್ನು ನೋಡ್ಕೊಳ್ಬೇಕಾದಾಗ ಅನ್ನಿಸು ಅದೇ ಥರ ಅಲ್ಲಿರೋದು ಅಂತ. ಸೊ ಇದೇ ಥರ ಇರುತ್ತೆ ಗೈಸ್ ಒಳಗೆ. ಬಟ್ ಇನ್ನೊಂದೇನೆಂದರೆ ಅಲ್ಲಿ ಅದೇ ನೈಫ್ ಕತ್ತಿ ಅದೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದನ್ನೆಲ್ಲ ಮುಕ್ಕೊಂಡು ನಾವು ಆಚೆ ಬರಬೇಕಾದಾಗ ಲೆಂಟಿಲ್ಸ್ ಒಣಗಾಕ್ತಾಯಿದ್ರು, ಬಿಕಾಸ್ ಪೂಜೆಗೆ ಅಥವಾ ಪ್ರಸಾದಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಅನಿಸುತ್ತೆ, ಅದಕ್ಕೆ. ಸೊ ಅಲ್ಲಿ ಒಂದು ಪೂಲ್ ಇತ್ತು, ಅದನ್ನ ಪೂಲ್ ಅಂತ ಕರೀತಾರೆ ಏನೋ ಗೊತ್ತಿಲ್ಲ ಗೈಸ್ ನನಗೆ. ಸೊ ಇತ್ತು, ಅದನ್ನು ನೋಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ವಾಟರ್ ಇರಲಿಲ್ಲ ಅಲ್ಲಿ. ಆಮೇಲೆ ಆಚೆ ಬಂದಾಗ ಇದು ಒಂದು ಪ್ಲೇಸ್ ಇತ್ತು. ಇದು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದಂತೆ, ಏನಕ್ಕೆ ಎಂತ ಅಂತ ಗೊತ್ತಿಲ್ಲ, ಬಟ್ ಆಗಿನ ಕಾಲದಲ್ಲಿ ಗುರು ನಾನಕ್ ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಇವಾಗ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗಿದೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ನಾವು ಪಾಪನಾಶ್ಗೆ ಹೋದ್ವಿ. ದ ಲೇಕ್, ಪಾಪನಾಶ್ ಲೇಕ್ಗೆ ಹೋಗಿದ್ವಿ. ತುಂಬ ಪವಿತ್ರವಾದ ಸ್ಥಳ, ಬಟ್ ಸ್ವಲ್ಪ ಕಸದಿಂದ ತುಂಬಿತ್ತು ಗೈಸ್. ಯಾರು ಹಾಕಬೇಡಿ ಆ ಥರ ಎಲ್ಲ, ವಾಟರ್ನ ಪಲ್ಯೂಟ್ ಮಾಡೋದು ತಪ್ಪು, ಮಾಡಬೇಡಿ, ಮಾಡಿದ್ರೆ. ಸೊ ಈ ತೀರ್ಥ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಬಟ್ ಇದರಿಂದ ಲೈಕ್ ಕಸ ಇದ್ದಿದ್ದರಿಂದ ನಾವು ಯಾರು ತೊಗೊಳಕ್ಕೆ ಹೋಗಿಲ್ಲ ಅದರಲ್ಲಿ. ಬಟ್ ತುಂಬ ಫಿಶಸ್ ಇತ್ತು ಮತ್ತು ವ್ಯೂ ಕೂಡ ಸಖತ್ತಾಗಿತ್ತು ಗೈಸ್. ಪ್ಲೆಸೆಂಟಾಗಿದ್ದರಿಂದ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಹೋದ್ವಿ ಟ್ರೈನ್ ಹತ್ತಕ್ಕೆ. ಸೊ ವಿಚ್ ವಾಸ್ 1 o'clock. ನನ್ನ ಟ್ರೈನು 1 o'clockಗೆ ಇತ್ತು. ಸೊ ಅದಕ್ಕೆ ಪಟ ಅಂತ ನಾವು ಮುಗಿಸ್ಕೊಂಡು ಹೋದ್ವಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ, ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ ಬಾಯ್.